ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತಿನ ವ್ಲಾಗ್‌ನ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಡಿನ್ನರ್ ಪ್ರಿಪರೇಷನ್‌ಗೆ ನಾನು ಸ್ಪೆಷಲ್ ಆಗಿರೋಂಥ ಸಾರನ್ನ ಮಾಡ್ತಿದ್ದೀನಿ. ಈ ವೆದರ್‌ಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಹಸ್ಬೆಂಡ್ ಮಾರ್ಕೆಟ್‌ಗೆ ಹೋಗಿದ್ದಾಗ ಈ ಹಿಚ್ಕಿದ ಬೇಳೆನ ಮಾರ್ತಿದ್ರು. ಸೊ, ಇದನ್ನ ತಂದ್ರು. ಕೆಜಿ ಎಷ್ಟು ಅಂದ್ರೆ ₹450 ಅಂತ ಹೇಳಿದ್ರು. ಇಷ್ಟೊಂದು ಕಾಸ್ಟ್ಲಿ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಕೆಜಿ ತಗೊಂಡಿದ್ದು ಸ್ವಲ್ಪ ಕಮ್ಮಿನೇ ಅಂತ ಅನಿಸ್ತು. ಯಾಕಂದ್ರೆ ಇದಕ್ಕೂ ಮುಂಚೆ ಎಲ್ಲ ನಾವು ಮಲ್ಲೇಶ್ವರಂಗೆಲ್ಲ ಹೋದಾಗ ಅಲ್ಲಿ ಮಾರ್ತಿದ್ರು. ಸೊ, ಒಂದು ಸೇರ್ ಲೆಕ್ಕ ಅಥವಾ ಒಂದು ಪಾವ್ ಲೆಕ್ಕ ತರ ಕೊಡ್ತಾರೆ. ಅಲ್ಲಿ ನಾವು ಒಂದು ಪಾವ್‌ಗೆನೆ ₹100 ಆ ತರ ಕೊಟ್ಟು ತಂದಿದ್ದೀವಿ. ಕಾಸ್ಟ್ಲಿನೇ. ಬಟ್ ಸ್ಟಿಲ್ ನಮ್ಗೆ ಟೈಮ್ ಸೇವ್ ಆಗುತ್ತೆ ಅಂದ್ಬಿಟ್ಟು ಇದನ್ನ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಅಂತ ದುಡ್ಡು ಕೊಟ್ಟು ತಗೊಂಡ್ ಬರ್ತೀವಿ. ಬಟ್ ಜಾಸ್ತಿ ಇದೆ ಫಸ್ಟ್ ಟೈಮ್ ತಂದಿರೋದಂದ್ರೆ 1 ಕೆಜಿ ಅಷ್ಟು. ಲಾಸ್ಟ್ ಟೈಮ್ ಒಂದ್ಸಲ ನಾವು ಮಲ್ಲೇಶ್ವರಮಿಂದ ತಂದಿದ್ವಿ. ಅಲ್ಲಿ ನೋಡಿದಾಗ ನಮ್ಗೆ ಚೆನ್ನಾಗೇ ಇದೆ ಅಂತ ಅನ್ನಿಸ್ತು. ಬಟ್ ಮನೆಗ್ ಬಂದ್ಮೇಲೆ ಆ ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಒಂಥರ ಸ್ಮೆಲ್ ಬರ್ತಾ ಇತ್ತು. ನಾವ್ ಅದನ್ನ ಹಂಗೆ ಬಿಸಾಕಿದ್ವಿ. ಸೊ, ಈ ತರ ಮೋಸ ಕೂಡ ಮಾಡ್ತಾರೆ. ಅಲ್ಲೇ ನಾವು ನೋಡ್ಕೊಂಡು ತಗೊಂಡ್ ಬರ್ಬೇಕಾಗತ್ತೆ. ಸೊ, ನಾನಿವತ್ತು ಹಿಚ್ಕಿದ ಬೇಳೆ ಸಾರಿಗೆ ಫಸ್ಟ್ ಒಗ್ಗರಣೆನ ಮಾಡ್ಕೊಂಡ್ಬಿಟ್ಟೆ. ಎಣ್ಣೆ ಹಾಕಿ ಸಾಸಿವೆ ಮತ್ತೆ ಕರಿಬೇವನ್ನ ಹಾಕಿ ಆಲೂಗಡ್ಡೆ ಪೀಸಸ್‌ನ ಹಾಕಿ ಒಂದ್ 2 ನಿಮಿಷ ಹಂಗೆ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ನೀರನ್ನ ಹಾಕಿ ಬೇಯೋದಕ್ಕೆ ಅಂತ ಇಡ್ತಿದ್ದೀನಿ. ಅದ್ರ ಜೊತೆನಲ್ಲೇ ಉಪ್ಪು ಮತ್ತೆ ಸಾಂಬಾರ್ ಪುಡಿನ ಕೂಡ ಇವಾಗ್ಲೇ ಹಾಕಿ ಅದನ್ನ ಬೇಯೋದಕ್ಕೆ ಇಡ್ತಿದ್ದೀನಿ. ಮುಂಚೆ ಎಲ್ಲ ನಾನು ಫಸ್ಟು ಹಿಚ್ಕಿದ ಬೇಳೆನ ಹಾಕ್ಬಿಡ್ತಿದ್ದೆ. ಆ ಥರ ಹಾಕಿದಾಗ ಏನಾಗ್ತಿತ್ತು ಅಂದ್ರೆ ಬೇಳೆ ಎಲ್ಲಾನು ಓವರ್ ಕುಕ್ ಆಗಿ ಪೀಸ್ ಆಗ್ಬಿಡ್ತಿತ್ತು ಅಥವಾ ಪೇಸ್ಟ್ ಥರ ಆಗ್ಬಿಡ್ತಾ ಇತ್ತು. ಬಟ್ ನಾನು ಈ ಥರ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಬೇಳೆ ಹಂಗೆ ಇರುತ್ತೆ ಅಂದ್ರೆ ಒಡೆದೋಗಲ್ಲ. ಹಂಗಾಗಿ ನಾನು ಫಸ್ಟ್ ಆಲೂಗಡ್ಡೆನ ಹಾಕ್ತೀನಿ. ಅದು ಸ್ವಲ್ಪ ಹಾಫ್ ಕುಕ್ ಆಗ್ತಿದ್ದಂಗೆ ಬದನೆಕಾಯಿನ ಪೀಸಸ್ ಆಗಿ ಕಟ್ ಮಾಡಿ ಅದನ್ನ ಕೂಡ ಹಾಕ್ಬಿಡ್ತೀನಿ. ಅದಾದ್ಮೇಲೆ ನಾನು ಬೇಳೆನ ಹಾಕ್ತೀನಿ. ಬೇಳೆ ಎಲ್ಲ ಹಾಕೋ ಟೈಮಲ್ಲೇನೆ ಮಸಾಲೆ ಕೂಡ ರುಬ್ಬಿ ಹಾಕ್ಬಿಡ್ತೀನಿ. ಸೊ ದಟ್ ಆ ಮಸಾಲೆ ಬೇಯೋಷ್ಟೊತ್ತಿಗೆನೆ ಬೇಳೆನೂ ಚೆನ್ನಾಗಿ ಅದ್ರ ಜೊತೆನಲ್ಲಿ ಬ್ಲೆಂಡ್ ಆಗಿ ಬೆಂದೋಗುತ್ತೆ. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಂಗೆ ಚಿಕ್ಕ ವಯಸ್ಸಿಂದಾನು ಅಷ್ಟೇನೆ ಬದನೆಕಾಯಿ ಅಂದ್ರೆ ಇಷ್ಟನೇ ಇರ್ತಾ ಇರ್ಲಿಲ್ಲ. ಬಟ್ ಇವಾಗ ಒಂದೊಂದಾಗಿ ಎಲ್ಲ ನನ್ಗೆ ಇಷ್ಟ ಇಲ್ದೇ ಇರೋದೆಲ್ಲ ತಿನ್ನೋದಕ್ಕೆ ಕಲಿತಾ ಇದೀನಿ. ಸೊ, ಅದ್ರಲ್ಲಿ ಬದನೆಕಾಯಿ ಕೂಡ ಒಂದು. ಅಂಡ್ ಇವಾಗ ನಾನು ಈ ಬೇಳೆನೆಲ್ಲ ನೀಟಾಗಿ ವಾಶ್ ಮಾಡ್ತಿದ್ದೀನಿ. ಇದನ್ನ ವಾಶ್ ಮಾಡ್ಬೇಕಾದ್ರೂನು ಸ್ವಲ್ಪ ಹುಷಾರಾಗೆ ವಾಶ್ ಮಾಡ್ಬೇಕು. ಎಲ್ಲ ಜಾಸ್ತಿ ಪ್ರೆಷರ್ ಹಾಕಿದ್ರೆ ಆಬ್ವಿಯಸ್ಲಿ ಅದು ಒಡೆದೋಗುತ್ತೆ. ನಾನು ಈ ವಿಡಿಯೋ ಮಾಡ್ಕೊಂಡು ಅಡ್ಗೆ ಮಾಡ್ತಿದ್ದಿದ್ರಿಂದ ನನಗೆ ಸೈಮಲ್ಟೇನಿಯಸ್ ಆಗಿ ಮಸಾಲೆ ಪೇಸ್ಟ್‌ನ ರೆಡಿ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೆ ನಾನೇನ್ ಮಾಡ್ದೆ ಅಂದ್ರೆ ಬೇಳೆ ಎಲ್ಲ ಹಾಕ್ಬಿಟ್ಟು ನೀರ್ ಹಾಕಕ್ ಹೋಗಿಲ್ಲ. ಅಂದ್ರೆ ಆಲ್ರೆಡಿ ಆಲೂಗಡ್ಡೆ ಬೇಯೋದಕ್ಕೆ ನೀರ್ ಹಾಕಿದ್ದೆ ಅಲ್ವಾ? ಸೊ, ಆ ನೀರಲ್ಲೇನೆ ಬೇಯಲಿ ಇದು ಅಂತ ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೆ. ಅಂಡ್ ಬೇಗ ಬೇಗ ನಾನು ಮಸಾಲೆ ಪೇಸ್ಟ್‌ಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ 2 ತಗೊಂಡಿದ್ದೀನಿ. ಯಾಕಂದ್ರೆ 1 ಕೆಜಿ ಬೇಳೆ ಅಲ್ವಾ? ಸ್ವಲ್ಪ ಜಾಸ್ತಿ ಮಸಾಲೆ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇವತ್ತು ಸಾರು ಮಾಡಿದ್ದೇನೆ. ನೆಕ್ಸ್ಟ್ ಡೇಗೆ ಕೂಡ ನನಗೆ ಆಯ್ತು. ಸೊ, ಅಷ್ಟು ಕ್ವಾಂಟಿಟಿ ಆಗೋಯ್ತು. ಹಾಗಾಗಿ ಸ್ವಲ್ಪ ಮಸಾಲೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದೆ ನಾರ್ಮಲ್ ಆಗಿ ಮಾಡೋಕ್ಕಿಂತ. ಅಂಡ್ ಇವಾಗ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚಕ್ಕೆ, ಲವಂಗ ಮತ್ತೆ ಶುಂಠಿ, ಬೆಳ್ಳುಳ್ಳಿ ಇದನ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಮಸಾಲೆ ಅಷ್ಟು ತಕ್ಕಂತೆ ನೀವು ಚೇಂಜ್ ಮಾಡ್ಕೊಳ್ಬೋದು. 2 ಮೀಡಿಯಂ ಸೈಜ್ ಆನಿಯನ್ ಮತ್ತೆ 2 ಮೀಡಿಯಂ ಸೈಜ್ ಟೊಮೆಟೊ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡೆ. ಮನೇಲಿ ಪುದೀನ ಇರ್ಲಿಲ್ಲ. ಅಡುಗೆ ಮಾಡ್ಬೇಕಾದ್ರೇನೆ ಗೊತ್ತಾಯ್ತು. ಸರಿ ಇನ್ನವಾಗ ಹೋಗಿ ಯಾರು ತರ್ತಾರೆ ಅಂದ್ಬಿಟ್ಟು ನಾನು ಜಸ್ಟ್ ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಹಾಕಿದ್ದೀನಿ. ಅದ್ರ ಜೊತೆನಲ್ಲಿ ಸ್ವಲ್ಪ ತೆಂಗಿನಕಾಯಿ. ಇದೆಲ್ಲರ್ದೂನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಸ್ವಲ್ಪ ಬಿಸಿ ಆರಿದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋದಷ್ಟೇನೆ. ನಾನು ಟೊಮೆಟೊ 2 ಹಾಕಿದ್ದೆ ಅಲ್ವಾ? ಸೊ, ಅದರಲ್ಲೇ ನಾನು ಫುಲ್ಲು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ನೀರನ್ನ ಹಾಕಕ್ ಹೋಗಿಲ್ಲ. ಇವಾಗ ಅದನ್ನ ಅಂದ್ರೆ ಪೇಸ್ಟ್‌ನ ಸಾರು ಜೊತೆ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ನೀರನ್ನ ಆಡ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಗಟ್ಟಿಯಾಗೆ ಇದೆ ಅಂತ. ಸೊ, ಇವಾಗ ನಾನು ಸ್ವಲ್ಪ ನೀರನ್ನ ಆಡ್ ಮಾಡ್ಬಿಟ್ಟು ಹೈ ಫ್ಲೇಮ್‌ನಲ್ಲಿ ಕೂಡ ಇಟ್ಟು ನಾನು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಅಷ್ಟೇ ಇದರ ಹಸಿ ವಾಸನೆ ಒಂಥರ ಇರುತ್ತಲ್ವಾ? ಅದೆಲ್ಲ ಹೋಗೋವಷ್ಟು ನಾವು ಬಾಯ್ಲ್ ಮಾಡ್ಕೊಂಡ್ರೆ ಸಾಕು. ಆಲ್ರೆಡಿ ಒಗ್ಗರಣೆ ಹಾಕಿದ್ದಾಯ್ತು. ಇನ್ನೇನು ಸಪ್ರೇಟಾಗಿ ಹಾಕೋ ಕೆಲಸ ಇರಲಿಲ್ಲ. ಸೊ, ಇದೆಲ್ಲ ಆಗೋಷ್ಟೊತ್ತಿಗೆ ನಾನು ಆ ಕಡೆ ರೈಸ್ ಕೂಡ ಇಟ್ಟಿದ್ದೆ. ಅದು ಕಂಪ್ಲೀಟ್ ಆಯ್ತು. ಇವಾಗ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುದ್ದೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ನಾನು ಮಾಡೋ ಥರ ಮುದ್ದೆ ಮಾಡಿದ್ರೆ ಪಾತ್ರೆಗೆ ಸ್ವಲ್ಪನೂ ಹಿಟ್ಟು ಅಂಟ್ಕೊಳ್ಳಲ್ಲ. ಒಂಚೂರು ವೇಸ್ಟ್ ಆಗಲ್ಲ. ಯಾವ ಥರ ಮಾಡ್ತೀನಿ ಅಂದರೆ ಇವಾಗ 1 ಕಪ್ ನಾವು ರಾಗಿ ಹಿಟ್ಟು ತಗೊಂಡ್ರೆ ಅದೇ ಕಪ್ಪಲ್ಲಿ 2 ಕಪ್ ಅಷ್ಟು ನೀರನ್ನ ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತೆ ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಕಲ್ಸ್ಕೊಂಡು ಆಮೇಲೆ ನಾವು ಆ ನೀರೆಲ್ಲ ಚೆನ್ನಾಗಿ ಕುದಿ ಬರುತ್ತಲ್ವಾ? ಆ ಟೈಮಲ್ಲಿ
ರಾಗಿ ಹಿಟ್ಟನ್ನ ಹಾಕೊಳ್ಬೇಕಾಗತ್ತೆ. ಅಷ್ಟರಲ್ಲಿ ನಮ್ಮ ಭಾವ ಅವ್ರು ಬಂದ್ರು ಅಂತ ಅವ್ರಿಗೆ ಕಾಫಿ ಮಾಡಿ ಕೊಡ್ತಾ ಇದ್ದೀನಿ. ಸೊ ಇವಾಗ ನೀರೆಲ್ಲ ಚೆನ್ನಾಗಿ ಕುದ್ದಿದೆ. ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಸಾಸ್ ಪ್ಯಾನ್ ಅಲ್ಲಿ ನಂಗೆ ಮುದ್ದೆ ಮಾಡಕ್ ತುಂಬಾನೇ ಕಂಫರ್ಟ್ ಅನ್ಸುತ್ತೆ. ಯಾಕಂದ್ರೆ ಹ್ಯಾಂಡಲ್ ಇರುತ್ತಲ್ವಾ ಅದನ್ನ ಹಿಡ್ಕೊಂಡು ಈಸಿಯಾಗಿ ನಾವು ಮುದ್ದೆನ ಕಲ್ಸ್ಕೊಳ್ಬಹುದು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್‌ನ ಕ್ಲೋಸ್ ಮಾಡಿ ಒಂದ್ 5 ನಿಮಿಷ ಅದನ್ನ ಬೇಯೋದಕ್ಕಿಡ್ಬೇಕು. 5 ನಿಮಿಷ ಆದ್ಮೇಲೆ ಸ್ಟವ್ ಆಫ್ ಮಾಡಿ ಇನ್ನೊಂದ್ 5 ನಿಮಿಷ ಹಂಗೆ ಆ ಸ್ಟೀಮಲ್ಲೇ ಅದ್ ಬೇಯೋದಕ್ಕೆ ಅಂತ ಬಿಟ್ಬಿಡ್ಬೇಕು. ಅದಾದ್ಮೇಲೆ ಟೋಟಲಿ 10 ಮಿನಿಟ್ಸ್ ಅಷ್ಟೇನೆ. ಸೊ ಅದಾದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ತರ ಎಲ್ಲ ಸ್ಕ್ರೇಪ್ ಮಾಡ್ಕೊಂಡ್ರೆ ನೀವೇ ನೋಡ್ತಿದ್ದೀರಾ ಒಂಚೂರು ವೇಸ್ಟ್ ಆಗಿಲ್ಲ. ಇದನ್ನ ನಾವು ಉಂಡೆ ಕಟ್ಬಿಟ್ಟು ಸರ್ವ್ ಮಾಡ್ಬೋದು. ತುಂಬಾ ಸಾಫ್ಟ್ ಆಗಿ ಕೂಡ ಬರುತ್ತೆ. ಇದು ಹಿಟ್ಟು ಬೇಯೋದಕ್ಕೆ 5 ನಿಮಿಷ ಸಾಕಾ ಅಂತ ನಿಮ್ಗೇನಾದ್ರು ಡೌಟ್ ಬಂದ್ರೆ, ನಾನ್ ಯೂಸ್ ಮಾಡುವಂತ ರಾಗಿ ಹಿಟ್ಟು 5 ನಿಮಿಷದಲ್ಲೇ ಬೆಂದೋಗುತ್ತೆ. ಇನ್ನು 5 ನಿಮಿಷ ಸ್ಟೀಮಲ್ಲಿ ಇಟ್ರು ಕೂಡ ಸಾಕು. ಸೊ ನೀವ್ ಯಾವ ತರ ರಾಗಿ ಹಿಟ್ಟು ಯೂಸ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ನಾನ್ ಬಿಗ್ ಬಾಸ್ಕೆಟ್‌ನಲ್ಲಿ ಆರ್ಗಾನಿಕ್ ರಾಗಿ ಫ್ಲೋರ್ ಅಂತ ಸಿಗುತ್ತೆ. ಅದನ್ನ ನಾನು ತರ್ಸ್ಕೊಳ್ತೀನಿ. ಯಾಕಂದ್ರೆ ನನ್ನ ಹಸ್ಬೆಂಡ್‌ಗೆ ರಾಗಿ ಅಂದ್ರೇನೆ ಆಗಲ್ಲ, ಡೈಜೆಷನ್ ಆಗಲ್ಲ ಅಷ್ಟು ಈಸಿಯಾಗಿ. ಸೊ ಅದಕ್ಕೆ ಅಂದ್ಬಿಟ್ಟು ಆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಲ್ಲಿ ಯೂಸ್ ಮಾಡಿದಾಗ ಅವ್ರಿಗೆ ಓಕೆ ಅಂತ ಅನ್ನಿಸ್ತು. ಸರಿ ಅಂದ್ಬಿಟ್ಟು ನಾನು ಅದನ್ನೇ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಅದಾದ್ಮೇಲೆ ಊಟ ಕೂಡ ಮಾಡಿದ್ದಾಯ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ 6:30 ಹಂಗೆ ಎದ್ದು ಬಂದು ಬಾಲ್ಕನಿನಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಮಂಜು ಬೀಳ್ತಿದೆ. ಕ್ಯಾಮ್ರಾನಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನು ಡೈರೆಕ್ಟ್ ಆಗಿ ನೋಡಿದಾಗಂತೂ ಫುಲ್ಲು ಮಂಜು ಕಾಣಿಸ್ತಾ ಇತ್ತು. ಸೊ ಅಷ್ಟು ಚಳಿ ಆಗ್ತಿತ್ತು. ಸರಿ ಅಂತ ನಂಗೇನು ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ. ಹೋಗಿ ಮಲ್ಕೊಳ್ಬೇಕು ಅಂತ ಅನಿಸಿತ್ತು. ಸೊ ಹೋಗಿ ಮಲ್ಕೊಂಡ್ಬಿಟ್ಟೆ. ಮತ್ತೆ ಎದ್ದು ಬರೋಷ್ಟೊತ್ತಿಗೆ 8:30 ಏನೋ ಆಗಿತ್ತು. ಆಮೇಲೆ ನಾನು ಹಸ್ಬೆಂಡ್ ಆಚೆ ಹೋಗ್ಬೇಕಾಗಿತ್ತು ಕೆಲಸ ಇದೆ ಅಂತ. ಅವ್ರು ಹೊರಟ್ಬಿಟ್ರು. ಸೊ ಮನೇಲಿ ನಾನು ಒಬ್ಳೇ ಇದ್ದೆ. ಸರಿ ಅಂತ ನನ್ನ ಕೆಲಸ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಫಸ್ಟು ಬಂದು ಬೆಡ್ ಎಲ್ಲ ನೀಟ್ ಮಾಡ್ಬಿಟ್ಟೆ. ಅದಾದ್ಮೇಲೆನೆ ನಾನು ಮಿಕ್ಕಿದ ಕೆಲಸ ಮಾಡಿದ್ದು. ಇದು ಹಿಂಗಿತ್ತು ಅಂದ್ರೆ ಈ ವೆದರ್‌ಗೆ ಮತ್ತೆ ಹೋಗಿ ಮಲ್ಕೊಳ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಬೇಡ ಅಂತ ಹೇಳಿ ಎಲ್ಲ ನೀಟ್ ಮಾಡ್ತಿದ್ದೀನಿ. ವಾಷಿಂಗ್ ಮಿಷಿನ್‌ಗೆ ಬಟ್ಟೆ ಹಾಕ್ಬೇಕಾಗಿತ್ತು. ಈ ವೆದರ್‌ಗೆ ಬಟ್ಟೆ ಹಾಕಿದ್ರು 2 ದಿನ ಬೇಕು ಒಣಗೋದಕ್ಕೆ. 2 ದಿನ ಆದ್ರೂನು ತಣ್ಣಗೆ ಇರುತ್ತೆ. ಅದು ಏನು ಒಣಗಿರುತ್ತೋ ಏನೋ ಗೊತ್ತಿಲ್ಲ. ಯಾವಾಗ ಬಿಸಿಲು ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ಸೊ ನನ್ನ ಬಟ್ಟೆ ಆದ್ರೂ ಓಕೆ. ಯಾಕಂದ್ರೆ ನಾನು ವೇರ್ ಮಾಡೋದೆಲ್ಲ ಆದಷ್ಟು ಸಣ್ಣ ಇರುತ್ತೆ ಬಟ್ಟೆ ಎಲ್ಲಾನು. ಕಾಟನ್ ಟೈಪ್ ಇರುತ್ತಲ್ವಾ ಹಾಗಾಗಿ ಸ್ವಲ್ಪ ಬೇಗ ಆದ್ರೂ ಒಣಗುತ್ತೆ. ಇವ್ರು ಹಾಕುವಂತ ಡ್ರೆಸ್ ಅಂತೂ ಜೀನ್ಸು, ಶರ್ಟ್ಸು ಇದೆಲ್ಲ ಒಣಗೋದಕ್ಕೆ ಟೈಮ್ ಜಾಸ್ತಿ ತಗೊಳುತ್ತೆ. ನನ್ಗಿವತ್ತು ಅಂದ್ರೆ ಬ್ರೇಕ್‌ಫಾಸ್ಟ್ ಇಲ್ಲ. ಬ್ರೇಕ್‌ಫಾಸ್ಟ್ ಸ್ಕಿಪ್ ಆಯ್ತು. ಬ್ರಂಚ್ ತರ ನಾನಿವತ್ತು ಊಟ ಮಾಡ್ತಿದ್ದೀನಿ. ಯಾಕಂದ್ರೆ ನಾನು ಈ ಕೆಲಸ ಎಲ್ಲ ಫಿನಿಶ್ ಮಾಡಿ ಬರೋಷ್ಟೊತ್ತಿಗೆನೆ 11 ಆಗಿತ್ತು. ಸರಿ ಇನ್ನೇನು ಅದಕ್ಕೆ ಸಪರೇಟಾಗಿ ಬ್ರೇಕ್‌ಫಾಸ್ಟ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಿ ನಿನ್ನೆ ರಾತ್ರಿ ಮಾಡಿದ ಸಾರು, ಅನ್ನ, ಮುದ್ದೆ ಎಲ್ಲ ಮಿಕ್ಕೋಗಿತ್ತು. ಸೊ ಅದನ್ನೇ ತಿನ್ಕೊಳ್ಳೋಣ ಇಲ್ಲಾಂದ್ರೆ ಅದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಅದನ್ನೆಲ್ಲ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಸೊ ಇದೇ ಇವತ್ತಿನ ಒಂದು ಚಿಕ್ಕ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂತ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್‌ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಅದರ ಪಕ್ಕನೇ ಇರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಮೆಲ್ಲರಿಗೂ ಬಂದ್ಬಿಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.